ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿವಿಂಗ್ ಬಳಿ ಜೆಲೆಟಿನ್ ಪತ್ತೆಯಾದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಹಿತ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸೀಮಂತ್ ಕುಮಾರ್ ಸೆಂಗ್ರಿಂದಲೇ ಆರೋಪಿಯ ವಿಚಾರಣೆ ಆಗ್ತಾ ಇದೆ. ಆಡುಕೋಟೆ ಟೆಕ್ನಿಕಲ್ ಸೆಲ್ನಲ್ಲಿ 2 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಸಿಟಿ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಇಂದಲೇ ವಿಚಾರಣೆ ಸಾಗ್ತಾ ಇತ್ತು. ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಆ ಕೇಸನ್ನ ಈಸಿಯಾಗಿ ತೆಗೆದುಕೊಳ್ಳಬೇಡಿ, ಇನ್ನೂ ಕೂಡ ತನಿಖೆ ಆಗುವಂತ ಕೆಲಸ ಆಗಬೇಕು, ವಿಚಾರಣೆ ಆಗಬೇಕು ಅನ್ನುವಂತ ಸೂಚನೆ ಏನಿತ್ತು ಅದರ ಮೇರೆಗೆ ಮತ್ತಷ್ಟು ವಿಚಾರಣೆಗಳಾಗಿದೆ. ಡಿಜಿಎಂಡ್ ಐಜಿಪಿ ಸಲೀಂ ಸೂಚನೆಯ ಮೇರೆಗೆ ಆರೋಪಿಯನ್ನ ವಿವಿಧ ಆಂಗಲ್ನಲ್ಲಿ ತನಿಖೆ ಮಾಡುವಂತ ಕೆಲಸಗಳು ಆಗಿದೆ. ಇನ್ನು ಖುದ್ದು ಟೆಕ್ನಿಕಲ್ ಸೆಲ್ಗೆ ಹೋಗಿ ವಿಚಾರಣೆಯನ್ನ ಮಾಡಿದ್ದಾರೆ ಸಿಟಿ ಕಮಿಷನರ್. ಸದ್ಯ ಕೋರಮಂಗಲ ಪೊಲೀಸರ ಕಸ್ಟಡಿಯಲ್ಲಿ ಲೋಹಿತ್ ಇದ್ದಾನೆ. 2 ದಿನಗಳಿಂದ ಎನ್ಐಎ ಅಧಿಕಾರಿಗಳ ತೀವ್ರ ವಿಚಾರಣೆ ಆಗ್ತಾ ಇದೆ. ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಇದ್ರೂ ಕೂಡ ಅದನ್ನ ಈಸಿಯಾಗಿ ಕನ್ಸಿಡರ್ ಮಾಡಬೇಡಿ. ನಿನ್ನೆಯೂ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಎನ್ಐಎ. ಕನಕಪುರ ರಸ್ತೆಯ ಸುಮಾರು 200 ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಅದೆಷ್ಟೇ ಸಿಸಿ ಕ್ಯಾಮೆರಾ ಪರಿಶೀಲನೆಗಳನ್ನ ಮಾಡಿಸಿದ್ರೂ ಕೂಡ ಜಿಲೆಟಿನ್ ಇಟ್ಟವರ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಸಿಸಿಟಿವಿ ಪರಿಶೀಲನೆಯ ವೇಳೆ ಅನುಮಾನ ಬಂದವರ ಕುರಿತಂತೆ ಈಗ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದುವರೆಗೂ 150ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಕಗ್ಗಲೀಪುರ ಪೊಲೀಸರು ಮಾಡಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಅಕ್ಕಪಕ್ಕ ಜಮೀನು ಮಾಲೀಕರ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಯಾಕೆ ಬಹಳ ಪ್ರಮುಖವಾಗಿ ಜಮೀನು ಮಾಲೀಕರನ್ನ ಇಲ್ಲಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕೆಲವು ಜಮೀನುಗಳನ್ನ ಅಕ್ರಮವಾಗಿ ಆಶ್ರಮದವರು ಪಡೆದಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಹಾಗಾಗಿ ಆ ಒಂದು ಕೋಪದಿಂದ ಏನಾದ್ರೂ ಜಿಲೆಟಿನ್ ಅನ್ನ ಅಲ್ಲಿ ಇಟ್ರ ಅನ್ನುವಂತಹ ಸಲುವಾಗಿ ಈಗ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಜಮೀನು ಮಾಲೀಕರ ವಿಚಾರಣೆ, ಆಶ್ರಮದ ಅಕ್ಕಪಕ್ಕ ಜಮೀನು ಮಾಲೀಕರನ್ನ ಕರೆಸಿ ರಾಮನಗರ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೆಷ್ಟೇ ವಿಚಾರಣೆಗಳಾಗ್ತಾ ಇದ್ರು, ಏನೇ ತನಿಖೆಗಳು ಆಗ್ತಾ ಇದ್ರು ಕೂಡ ಆ ಜಿಲೆಟಿನ್ ಕಡ್ಡಿ ಇಟ್ಟವರ ಕುರಿತಂತೆ ಯಾವುದೇ ರೀತಿಯಾದಂತಹ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಆದ್ರೂ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟವರ ಬಗ್ಗೆ ಈಗ ಮುಂದೆ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಅಥವಾ ಹುಡುಕಾಟವನ್ನ ಇನ್ನೂ ಯಾವುದಾದ್ರೂ ಮಾರ್ಗ ಬದಲಾವಣೆ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಮೋದಿ ಸಾಗುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಇರುವಂತಹ ಒಂದು ಬಾಕ್ಸ್ ಪತ್ತೆಯಾಗತ್ತೆ. ಟೇಪ್ನಿಂದ ಕವರ್ ಆಗಿರುವಂತಹ ಬಾಕ್ಸ್ ಅದು. ಅದಾದ ನಂತರ ಬ್ಲಾಸ್ಟ್ ಸರ್ಕ್ಯೂಟ್ ಕೂಡ ಅಲ್ಲಿ ಇತ್ತು ಅನ್ನುವುದು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ರು ಅಂತ ಹೇಳಿ. ಒಂದು ವೇಳೆ ಮೊದಲೇ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಅದಾದ ನಂತರದಲ್ಲಿ ಅದಕ್ಕೂ ಮುನ್ನ ಒಂದು ಬೆದರಿಕೆ ಕರೆಯೂ ಕೂಡ ಬರುತ್ತೆ. ಲೋಹಿತ್ ಎಂಬಾತ ಬೆದರಿಕೆ ಕರೆಯನ್ನ ಮಾಡಿದ್ದ ಅಂತ ಹೇಳಿ ಆತನನ್ನ ತೀವ್ರ ತನಿಖೆ ಮಾಡುವಂತ ಕೆಲಸ ಆಗತ್ತೆ. ವಿಚಾರಣೆಯನ್ನ ಮಾಡ್ತಾರೆ. ಆತನ ಮನೆಗೂ ಹೋಗಿ ಕುಟುಂಬಸ್ಥರ ಬಳಿಯೂ ಕೂಡ ಹೇಳಿಕೆಯನ್ನ ಕಲೆಕ್ಟ್ ಮಾಡ್ತಾರೆ, ಹೇಳಿಕೆಯನ್ನ ಸಂಗ್ರಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥ, ಇದು ಮೊದಲನೆಯ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ ಈತ ಇದೇ ರೀತಿಯಾಗಿ ಬೆದರಿಕೆ ಕರೆಯನ್ನ ಮಾಡಿದ್ದ ಅನ್ನುವಂತ ಮಾಹಿತಿ ಸಿಗತ್ತೆ. ಅದಾದ ನಂತರ ಆತ ಹಿರಿಯರ ಬಗ್ಗೆಯೂ ಕೂಡ ಮಾಹಿತಿಯನ್ನ ತಿಳಿಸಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಸದ್ಯ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ? ಸ್ವತಃ ಡಿಜಿಎಂಡ್ ಐಜಿಪಿ ಸಲೀಂ ಅವರು ಸೂಚನೆ ಕೊಟ್ಟಿರುವಂತಹ ಮೇರೆಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನು? ದಿವ್ಯಾ, ಆರ್ಟ್ ಆಫ್ ಲಿವಿಂಗ್ ಬಳಿ ನರೇಂದ್ರ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ, ಅಂದ್ರೆ ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನು ಥ್ರೆಟ್ ಕಾಲ್ ಏನ್ ಮಾಡಿರ್ತಾನೆ, ಆ ವ್ಯಕ್ತಿ ಲೋಹಿತ್ ಎಂಬಾತನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಸಂಜೆ ಈಗಾಗಲೇ ಡಿಜಿಐಜಿಪಿ ಸಲೀಂ ಅವರು ಕೊಟ್ಟಂತಹ ಸೂಚನೆ ಮೇರೆಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರೇ ಖುದ್ದು ವಿಚಾರಣೆಗಿಳಿದಿರುವಂತದ್ದು. ಆಡುಗುಡಿಯ ಈ ಟೆಕ್ನಿಕಲ್ ಸೆಲ್ ನಲ್ಲಿ 2 ಗಂಟೆ ಕಮಿಷನರ್ ಅವರು ವಿಚಾರಣೆಯನ್ನ ನಡೆಸಿದ್ದಾರೆ. ಮತ್ತು ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಈಸಿಯಾಗಿ ತಗೋಬೇಡಿ ಅಂತ ಡಿಜಿಐಜಿಪಿ ಸಲೀಂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿಟಿ ಕಮಿಷನರ್ ಕೂಡ ಟೆಕ್ನಿಕಲ್ ಸೆಲ್ಗೆ ಹೋಗಿ ಅಲ್ಲಿ ಸಾಲು ಪ್ರಶ್ನೆಗಳನ್ನ ಈ ಲೋಹಿತ್ಗೆ ಮಾಡಿರುವಂತದ್ದು. 2 ದಿನಗಳಿಂದ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಲೋಹಿತ್ನ ವಿಚಾರಣೆ ವೇಳೆ ಆತ ಸರಿಯಾದಂತಹ ಸಮಂಜಸವಾದ ಉತ್ತರವನ್ನ ಯಾವುದೂ ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ನಿನ್ನೆಯ 3 ಗಂಟೆಗಳ ಕಾಲ ಆತನ ವಿಚಾರಣೆಯನ್ನು ನಡೆಸಲಾಗಿದೆ. ಮತ್ತು ಆ ಕನಕಪುರ ರಸ್ತೆಯಲ್ಲಿರುವಂತಹ 200ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗಿರುವಂತದ್ದು. ಇನ್ನು ಎಷ್ಟೇ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆದ್ರು ಕೂಡ ಈ ಜಿಲೆಟಿನ್ ಕಡ್ಡಿಯನ್ನ ಯಾರಿಲ್ಲಿಟ್ರು, ಯಾಕಾಗಿಟ್ರು ಮತ್ತು ಅವರ ಉದ್ದೇಶ ಏನು ಅನ್ನೋದು ಕೂಡ ಇನ್ನೂ ಕೂಡ ಖಾತ್ರಿ ಆಗ್ತಾ ಇಲ್ಲ. ಹೀಗಾಗಿ 150ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನು ಕೂಡ ಕಗ್ಗಲೀಪುರ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಈ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಅಕ್ಕಪಕ್ಕ ಜಮೀನು ಮಾಲೀಕರ ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿರುವಂತದ್ದು. ಇನ್ನು ಆಶ್ರಮದ ಅಕ್ಕಪಕ್ಕ ಈ ಜಮೀನು ಮಾಲೀಕರನ್ನ ಕರೆಸಿ ಏನು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆಯಲ್ಲ, ಅವ್ರಿಗೂ ಕೂಡ ನಮಗೇನು ಗೊತ್ತಿಲ್ಲ ಸ್ವಾಮಿ, ನಾವು ವ್ಯವಸಾಯ ಮಾಡೋರು ಅನ್ನೋ ಒಂದು ಆಂಗಲ್ ಎಲ್ಲ ಅವರು ಕೂಡ ಹೇಳಿರುವಂತದ್ದು.
ಹೀಗಾಗಿ ಕೆಲವು ಜಮೀನುಗಳನ್ನ ಅಕ್ರಮವಾಗಿ ಆಶ್ರಮದವರು ಪಡೆದಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಈ ಕೋಪದಿಂದ ಯಾರಾದರೂ ಜಿಲೆಟಿನ್ ಇಟ್ರ ಅಂತಲೂ ಕೂಡ ವಿಚಾರಣೆಯನ್ನು ನಡೆಸಲಾಗಿದೆ. ಆದ್ರೆ ಇದುವರೆಗೂ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಹೀಗಾಗಿ ಪೊಲೀಸರಿಗೆ ದೊಡ್ಡ ಮಟ್ಟದ ತಲೆನೋವು ಕೂಡ ಆಗಿರುವಂತದ್ದು. ಆ ಒಂದು ಕೆಲವೊಂದು ಸ್ಫೋಟಕಗಳು ಅಂದ್ರೆ ಟೈಮರ್ ನ ಫಿಕ್ಸ್ ಮಾಡುವಂತಹ ಏನೇನೋ ಎಕ್ವಿಪ್ಮೆಂಟ್ಸ್ ಏನಿತ್ತು ಅವೆಲ್ಲವೂ ಕೂಡ ಸಿಕ್ಕಿದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಮತ್ತು ಜಿಲೆಟಿನ್ ಕಡ್ಡಿಯ ಮೇಲೆ ಯಾವ ಕಂಪನಿ ಇದನ್ನ ತಯಾರಿಸಿದೆ, ಎಲ್ಲಿಂದ ತಯಾರಿಸಿದೆ ಮತ್ತು ಯಾರು ಇದನ್ನ ಈ ನಂಬರ್ಗಳೇನು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಇರುತ್ತೆ. ಆದ್ರೆ ಈ ಒಂದು ಸ್ಥಳದಲ್ಲಿ ಜಿಲೆಟಿನ್ ಇಟ್ಟಂತವರು ಆ ನಂಬರ್ ಅನ್ನು ಕೂಡ ಅಳಿಸಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿ ಸಂಭವಿಸಿದೆ. ಸಿಸಿಟಿವಿ ಫೋಟೋಸ್ ಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಲೋಹಿತ್ನ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಸೂಕ್ಷ್ಮವಾದಂತಹ ತೀಕ್ಷ್ಣವಾದಂತಹ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ಪ್ರಕರಣ ಇನ್ನಷ್ಟು ಸುಖಾಂತ್ಯವನ್ನ ಕಾಣೋದಿದೆ. ಆದ್ರೆ ನರೇಂದ್ರ ಮೋದಿಯವರ ಒಂದು ಏನು ಬೆಂಗಳೂರು ಪ್ರವಾಸ ಏನಿತ್ತು ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್. ಹೀಗಾಗಿ ಹಿರಿಯ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.